ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಪ್ರಥಮ PUC ಫಸ್ಟ್ PUC ಹಿಸ್ಟ್ರಿಯನ್ನು ಸ್ಟಡಿ ಮಾಡ್ತಾ ಇರುವಂತಹ ಮಕ್ಕಳು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುವಂಥವರು. ಅಧ್ಯಾಯ 1 ಪೀಠಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ನೀವು ರೆಡಿಯಾಗಬೇಕು, ಅದು ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕದ ಪ್ರಶ್ನೆಗಳು ಇದರಲ್ಲಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಬಹುಮುಖ್ಯ ಮಾಹಿತಿ ಉತ್ತರ ಸಹಿತ ಹೇಳ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಓಕೆನಾ? ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಅಧ್ಯಾಯ 2 ಮಾನವ ವಿಕಸನದ ಕತೆ. ಈ ಅಧ್ಯಾಯದಲ್ಲೂ ಕೂಡ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು, ಅದಕ್ಕೆ ಉತ್ತರಗಳು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋನ ನೀವು ವಾಚ್ ಮಾಡಬೇಕು. ಒಂದೊಂದೇ ವಿಡಿಯೋ ಆಗ್ತಾ ಇದ್ದಾಗ ನಾನು ಒಂದು ವಿಡಿಯೋದ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಸೊ ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರತಿ ಅಧ್ಯಾಯದಲ್ಲಿ ಯಾವ ಟಾಪಿಕ್ ನೋಡ್ಕೊಳ್ಬೇಕಂತ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡು ನೀಟಾಗಿ ಓದ್ಕೊಳ್ತಾ ಹೋದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಗುಡ್ ಸ್ಕೋರ್ನ ಮಾಡ್ಬೋದು. ಕ್ವಶನ್ ಬ್ಯಾಂಕನ್ನು ಬೋರ್ಡ್ ಅವರೇ ರಿಲೀಸ್ ಮಾಡಿದರೆ, ಬೇಕಾದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಯ ಅವಕಾಶ ಇರೋದ್ರಿಂದ ಇಲ್ಲಿ ಹೇಳುವಂಥ ಕ್ವಶನ್ಸ್ಗಳನ್ನು ಒಂದು ಕಡೆ ಉತ್ತರ ಸಹಿತ ಬರೆದಿಟ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ, ಓಕೆನಾ? ಇವಾಗ ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಿಸ್ಟೋರಿಯಾ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ ಅನ್ನೋದನ್ನು ಬರೀಬೇಕು. ಇತಿಹಾಸದ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅಂತ ಹೇಳಿದ್ರೆ ಹೆರೋಡೋಟಸ್ನ ಕರಿತೀವಿ, ಓಕೆನಾ? ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಅಂತ ಹೇಳಿದ್ರೆ ಜವಾಹರಲಾಲ್ ನೆಹರು. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಕೇಳುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು. ಹೆರೋಡೋಟಸ್ ರವರು ಯಾವ ದೇಶಕ್ಕೆ ಸೇರಿದವರು ಅಂತ ಕೇಳಿದ್ರೆ ಬ್ರಾಕೆಟಲ್ಲಿ ಆನ್ಸರ್ನ ಕೊಟ್ಟಿರ್ತಾರೆ. ನೀವು ಕರೆಕ್ಟಾಗಿ ಕಾನ್ಸೆಪ್ಟನ್ನ ಓದ್ಕೊಂಡು ಹೋಗಬೇಕು. ಈ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ ಟಾಪಿಕ್ನ ಕರೆಕ್ಟಾಗಿ ಗಮನ ಇಟ್ಟು ನೋಡಿಕೊಂಡ್ರೆ ಸಾಕಾಗುತ್ತೆ. ಬಹು ಆಯ್ಕೆಯಲ್ಲಿ 4 ಆಯ್ಕೆಗಳಿರುತ್ತೆ. ಸರಿಯಾದ ಆಯ್ಕೆಯನ್ನು ನೀವು ಗುರುತಿಸಿ ಬರೆದ್ರಾಯಿತು. ಬಿಟ್ಟ ಸ್ಥಳ ಪ್ರಶ್ನೆಗಳಲ್ಲಿ ಬ್ರಾಕೆಟಲ್ಲೇ ಉತ್ತರವನ್ನು ಕೊಟ್ಟಿರ್ತಾರೆ. ಯಾವ ಬಿಟ್ಟ ಸ್ಥಳಕ್ಕೆ ಯಾವ ಉತ್ತರ ಅಂತ ಬರೆದ್ರಾಯಿತು. ಹೊಂದಿಸಿ ಬರೆಯಿರಿ, ಪಕ್ಕದಲ್ಲೇ ಆನ್ಸರ್ ಇರುತ್ತೆ, ಹೊಂದಿಸಿ ಬರೆದ್ರಾಯಿತು ಅಲ್ವಾ? ಹಾಗಾಗಿ ಯಾವ ಟಾಪಿಕ್ನು ಬಿಟ್ಟು ಹೋಗೋ ಆಗಿಲ್ಲ, ಕರೆಕ್ಟಾಗಿ ಓದ್ಕೊಂಡು ಹೋಗಬೇಕು. ಹೆರೋಡೋಟಸ್ ರವರು ಗ್ರೀಕ್ ದೇಶಕ್ಕೆ ಸೇರಿದವರು. ಸಂತ ಅಗಸ್ಟೈನ್ ಅವರ ಕೃತಿ ದ ಸಿಟಿ ಆಫ್ ಗಾಡ್. ಅರ್ನಾಲ್ಡ್ ಟೈನಬಿ ಅವರ ಕೃತಿ ಎ ಸ್ಟಡಿ ಆಫ್ ಹಿಸ್ಟರಿ. ಇದು ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಅರ್ನಾಲ್ಡ್ ಟೈನಬಿ ಅವರ ಕೃತಿ ಎ ಸ್ಟಡಿ ಆಫ್ ಹಿಸ್ಟರಿ. ನೆಕ್ಸ್ಟು ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನ ಕೇಳಿರುವಂಥದ್ದು ನೋಡಿ. ಹೆರೋಡೋಟಸ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ಸಂತ ಅಗಸ್ಟೈನ್ ಕೇಳಿದರೆ ದ ಸಿಟಿ ಆಫ್ ಗಾಡ್. ಕಾರ್ಲ್ ಮಾರ್ಕ್ಸ್ ಕೇಳಿದರೆ ದಾಸ್ ಕ್ಯಾಪಿಟಲ್. ಅರ್ನಾಲ್ಡ್ ಟೈನಬಿ ಎ ಸ್ಟಡಿ ಆಫ್ ಹಿಸ್ಟರಿ. ಜವಾಹರಲಾಲ್ ನೆಹರು ದ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ. ಆಯಿತಾ? ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಹಿಸ್ಟೋರಿಯಾ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಹೇಳಿದರೆ ಗ್ರೀಕ್. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಹೆರೋಡೋಟಸ್. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ವಿಕಸನಗೊಳಿಸಿದವರು ಯಾರು ಅಂತ ಹೇಳಿದರೆ ಗ್ರೀಕರು. ಇತಿಹಾಸದ ಬಗ್ಗೆ ಹೆರೋಡೋಟಸ್ನ ವ್ಯಾಖ್ಯೆ ಏನು ಅಂತ ಕೇಳಿದರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ, ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಸಂತ ಅಗಸ್ಟೈನ್. ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಅಂತ ಹೇಳಿದರೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ ಅಂತ ಹೇಳಿದರೆ, ಕಾರ್ಲ್ ಮಾರ್ಕ್ಸ್ನ ಪ್ರಕಾರ ಇತಿಹಾಸವೆಂದರೆ ಇತಿಹಾಸವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಅದಕ್ಕಾಗಿ ನಾವು ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಯಾರು ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಬ್ಯೂರಿ ಅವರ ವ್ಯಾಖ್ಯೆ ಯಾವುದು ಅಂತ ಕೇಳ್ತಾರೆ. JB ಬ್ಯೂರಿ ಅವರ ಪ್ರಕಾರ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಅರ್ನಾಲ್ಡ್ ಟೈನಬಿಯವರ ಕೃತಿಯನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಎ ಸ್ಟಡಿ ಆಫ್ ಹಿಸ್ಟರಿ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ಅರ್ನಾಲ್ಡ್ ಟೈನಬಿ. ಇತಿಹಾಸ ಕುರಿತು ಜವಾಹರಲಾಲ್ ನೆಹರು ನೀಡಿದ ವ್ಯಾಖ್ಯೆ ಏನು ಅಂತ ಕೇಳಿದರೆ, ಜವಾಹರಲಾಲ್ ನೆಹರೂರವರ ಪ್ರಕಾರ ಇತಿಹಾಸ ಅಂತ ಹೇಳಿದರೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅನ್ನೋದನ್ನು ಬರಿಬೇಕು. ನೆಕ್ಸ್ಟು ನೆಹರೂರವರು ತಮ್ಮ ಮಗಳಿಗೆ ಬರೆದ ಪತ್ರಗಳ ಸಂಗ್ರಹದ ಪುಸ್ತಕವನ್ನು ಹೆಸರಿಸಿ ಅಂತ ಹೇಳಿದರೆ ತಂದೆಯಿಂದ ಮಗಳಿಗೆ ಪತ್ರಗಳು ಎನ್ನುವಂತಹ ಪುಸ್ತಕ. 2 ಅಂಕದ ಪ್ರಶ್ನೆಗಳು. ಈ ಅಧ್ಯಾಯದಲ್ಲಿ 4 ಪ್ರಶ್ನೆಗಳಿದೆ. ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ ಅಂತಾರೆ.
ನೀವು ಈ ಒಂದು ಅಧ್ಯಾಯದಲ್ಲಿ ಇತಿಹಾಸದ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ 5 ವ್ಯಾಖ್ಯೆಗಳನ್ನು ಕಲ್ತ್ಕೊಂಡೇ ಇರಬೇಕು. ಯಾವುದಾದ್ರೂ 2 ಬರೀರಿ ಅಂತ ಹೇಳಿದಾಗ 2 ಬರೀರಿ. ಬೈ ಚಾನ್ಸ್ ನಿಮಗೆ 5 ಅಂಕಕ್ಕೆ ಇತಿಹಾಸದ ವ್ಯಾಖ್ಯೆಗಳನ್ನು ಬರೀರಿ ಅಂತ ಹೇಳಿದ್ರೆ ನೀವು 5 ವ್ಯಾಖ್ಯೆಗಳನ್ನು ಬರಿಬೇಕಾಗತ್ತೆ ಹೆಸರು ಸಹಿತ. ಹಾಗಾಗಿ 5 ವ್ಯಾಖ್ಯೆಗಳನ್ನು ಓದ್ಕೊಳ್ಬೇಕು, ಆಯಿತಾ. ಇಲ್ಲಿ ನಿಮಗೆ 2 ವ್ಯಾಖ್ಯೆಗಳನ್ನು ಬರೀರಿ ಅಂತ ಹೇಳಿರೋದ್ರಿಂದ ಯಾವುದಾದ್ರೂ ಬರಿಬಹುದು. JB ಬ್ಯೂರಿ ಇಲ್ಲಿ ಆಲ್ರೆಡಿ ಈ ಒಂದು ಪ್ರಶ್ನೆಗೆ ಉತ್ತರ ಬರೆದಿರೋದ್ರಿಂದ ಇದನ್ನೇ ಹೇಳ್ತೀನಿ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ ಬರಿಬಹುದು. ಜವಾಹರಲಾಲ್ ನೆಹರೂರವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಬರಿಬಹುದು. ಅಥವಾ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಅಂತ ಹೇಳಿದವರು ಅರ್ನಾಲ್ಡ್ ಟಾಯ್ನಬಿ, ಅದನ್ನು ಬರಿಬಹುದು. ನೆಕ್ಸ್ಟು ಮಹಾನ್ ವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯ ಇತಿಹಾಸ ಅಂತ ಹೆರೋಡೋಟಸ್ ಹೇಳಿದರೆ ಅದನ್ನಾದರೂ ಬರಿಬಹುದು, ಆಯಿತಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಕೃತಿಯನ್ನು ಬರೆದವರು ಯಾರು ಮತ್ತು ಅದು ಯಾವುದರ ಕುರಿತದ್ದಾಗಿದೆ ಕೇಳಿದರೆ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಕೃತಿಯನ್ನು ಬರೆದವರು ಹೆರೋಡೋಟಸ್. ಗ್ರೀಕರು ಮತ್ತು ಪರ್ಷಿಯನ್ ಸಾಮ್ರಾಜ್ಯದ ನಡುವಿನ ಯುದ್ಧವನ್ನು ಕುರಿತದ್ದಾಗಿದೆ ಅಂತ ಬರಿಬೇಕು. ಕಾರ್ಲ್ ಮಾರ್ಕ್ಸ್ನ 2 ಕೃತಿಗಳನ್ನು ಹೆಸರಿಸಿ ಅಂತ ಹೇಳಿದರೆ ದಾಸ್ ಕ್ಯಾಪಿಟಲ್ ಹಾಗೂ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬರಿಬೇಕು. ಕೊನೆ 2 ಅಂಕದ ಪ್ರಶ್ನೆ, ಜವಾಹರಲಾಲ್ ನೆಹರೂರವರ 2 ಪ್ರಮುಖ ಕೃತಿಗಳು ಯಾವುದು ಅಂತ ಕೇಳ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ, ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅನ್ನೋದನ್ನು ಬರೀರಿ, ಆಯಿತಾ. ನೆಕ್ಸ್ಟು ಈ ಒಂದು ಅಧ್ಯಾಯದಲ್ಲಿ ಯಾವುದೇ 10 ಅಂಕದ ಪ್ರಶ್ನೆಯನ್ನು ಕೇಳೋದಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ನಿಮಗೆ 10 ಅಂಕದ ಪ್ರಶ್ನೆ ಶುರುವಾಗೋದೇ ಮಾನವ ವಿಕಸನದ ಕತೆ ಈ ಅಧ್ಯಾಯದಿಂದ. ಹಾಗಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ನೀವು 5 ವ್ಯಾಖ್ಯೆಗಳನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಆಯಿತಾ. ಆ 5 ವ್ಯಾಖ್ಯೆಗಳನ್ನು ಕಲ್ತ್ಕೊಳ್ಳೋದ್ರಿಂದ ನಿಮಗೆ 1 ಅಂಕಕ್ಕೂ ಸಹಾಯ ಆಗುತ್ತೆ, 2 ಅಂಕಕ್ಕೂ ಕೂಡ ಪ್ರಶ್ನೆಗಳಿಗೆ ಅದು ಬರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ಈ ಅಧ್ಯಾಯದಲ್ಲಿ ನೀವು ನೋಡ್ಕೊಳ್ಳೇಬೇಕಾಗಿರುವಂಥ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಏನಿದೆ ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಬೇಕು. 5 ಅಂಕಕ್ಕೆ ಬರಿಬೇಕಾದ್ರೆ ವಿವರಣೆ ಸಹಿತ ಬರಿಬೇಕು, ಬರೀ ಪಾಯಿಂಟ್ಗಳನ್ನು ಬರೆದ್ರೆ ಸಾಕಾಗಲ್ಲ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ. ಇತಿಹಾಸವು ಸಮಾಜ ವಿಜ್ಞಾನದ ಪ್ರಯೋಗಶಾಲೆಯಾಗಿದೆ. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೋಧಿಸುತ್ತದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಮೂಡಿಸುತ್ತದೆ. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ಪೂರ್ವಗ್ರಹಗಳನ್ನು ಅಂತ ಹೇಳಿದರೆ ಮೂಢನಂಬಿಕೆಗಳನ್ನು ಹೋಗಲಾಡಿಸುತ್ತದೆ ಅಂತ ಬರಿಬೇಕು. ಇಲ್ಲಿ ನೀವು ಯಾವುದಾದ್ರೂ 5 ಪಾಯಿಂಟ್ಗಳಿಗೆ ವಿವರಣೆ ಸಹಿತ ಉತ್ತರವನ್ನು ಬರೆದ್ರೆ ಸಾಕು, ಓಕೆನಾ. ಸೊ ಇದಿಷ್ಟು ಕೂಡ ನಿಮ್ಮ ಅಧ್ಯಾಯ 1 ಪೀಠಿಕೆಗೆ ಸಂಬಂಧಪಟ್ಟಾಗೆ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳು. ಈಗಾಗಲೇ ಹೇಳಿರೋ ಹಾಗೆ ನೆಕ್ಸ್ಟ್ ನಿಮಗೆ ಮಾನವ ವಿಕಸನದ ಕಥೆ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮಕ್ಕಳೇ, ಓಕೆನಾ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.